ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿವು ಯೋಗಕ್ಕೆ ಸುಸ್ವಾಗತ. ಇಂದು ನಾನು ಗಣಪತಿ ಯೋಗ ನಮಸ್ಕಾರದ ಮೂಲಕ ಮಕ್ಕಳಿಗೆ ಪಂಚ ಶುದ್ಧೀಕರಣದಿಂದ ಅವರ ಬುದ್ಧಿಶಕ್ತಿ ಹೆಚ್ಚಿಸುವುದು ಹೇಗೆ ಎಂದು ಇಲ್ಲಿ ನಾನು ತಿಳಿಸಿಕೊಡುತ್ತೇನೆ. ಪ್ರಾಚೀನ ಗುರುಕುಲಗಳ ಕಾಲದಲ್ಲಿ ಒಟುಗಳು ಎಂದರೆ ಶಿಷ್ಯಂದರು ತಪ್ಪು ಮಾಡಿದಾಗ ಗುರುಗಳು ಶಿಕ್ಷೆಯ ರೂಪದಲ್ಲಿ ಕಿವಿಗಳನ್ನು ಹಿಡಿದು 21 ಬಾರಿ ಕುಳಿತು ಹೇಳುವ ಅಭ್ಯಾಸವನ್ನು ಮಾಡಿಸುತ್ತಿದ್ದರು. ಇದರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಬುದ್ಧಿ ಚುರುಕಾಗುತ್ತಿತ್ತು. ಇದನ್ನೇ ಇಂದಿನ ಕಾಲದಲ್ಲಿ ಯೋಗಾಭ್ಯಾಸದಲ್ಲಿ ಗಣಪತಿ ನಮಸ್ಕಾರ ಎಂದು ಮಾಡಿಸುತ್ತಾರೆ. ಇದರಿಂದ ಬೆಳೆಯುವ ಮಕ್ಕಳಿಗೆ ಸೂಪರ್ ಬ್ರೈನ್ ಲಭಿಸುತ್ತದೆ. ವೀಕ್ಷಕರೇ, ತಮ್ಮ ಗಮನಕ್ಕಾಗಿ ನನ್ನ ಮಗಳು ಹಿತೈಷಿ ಗಾಯತ್ರಿ ಗಣಪತಿ ಯೋಗ ನಮಸ್ಕಾರ ಮಾಡಿರುವುದನ್ನು ಸಾಕ್ಷಾತ್ ಚಿತ್ರಕ್ಕಾಗಿ ವಿಡಿಯೋವನ್ನು ಸ್ಕ್ರೀನಿನ ಮೇಲೆ ಹಾಕುತ್ತಿದ್ದೇನೆ. ತಾವು ದಯಮಾಡಿ ಗಮನವಿಟ್ಟು ತಿಳಿದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಈ ಗಣಪತಿ ಯೋಗ ನಮಸ್ಕಾರದಿಂದ ಬೆಳೆಯುವ ಮಕ್ಕಳಿಗೆ ಏನೆಲ್ಲ ಪ್ರಯೋಜನವಿದೆ ಎಂದರೆ, ಬೆಳೆಯುವ ಮಕ್ಕಳ ದೇಹದಲ್ಲಿ ಪಂಚೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತ, ಮನಸ್ಸು ನಿಯಂತ್ರಣಕ್ಕೆ ಬರಲು 21 ಬಾರಿ ಬೈಸಿಗೆ ರೂಪದಲ್ಲಿ ಗಣಪತಿ ನಮಸ್ಕಾರವನ್ನು ಮಾಡಿಸುತ್ತಾರೆ. ಇದರಿಂದ ಮಕ್ಕಳ ದೇಹದಲ್ಲಿ ಪಂಚಶುದ್ಧೀಕರಣವಾಗುತ್ತದೆ. ಈ ಪಂಚಶುದ್ಧೀಕರಣದಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಈ ಗಣಪತಿ ಯೋಗ ನಮಸ್ಕಾರದ ಅನುಕೂಲವನ್ನು ಸಂಪೂರ್ಣವಾಗಿ ಇಲ್ಲಿ ನಾವು ತಿಳಿಯೋಣ. ಮೊದಲಿಗೆ ಪಂಚೇಂದ್ರಿಯ ಶುದ್ಧೀಕರಣದ ಬಗ್ಗೆ ತಿಳಿಯೋಣ. ಪಂಚೇಂದ್ರಿಯ ಎಂದರೆ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ 5 ಇಂದ್ರಿಯಗಳು ನಮ್ಮ ದೇಹದಲ್ಲಿ ಇರುತ್ತದೆ. ಕಣ್ಣು ನೋಟವನ್ನು, ಕಿವಿಯು ಆಲಿಸುವುದನ್ನು, ಮೂಗು ವಾಸನೆಯನ್ನು, ಬಾಯಿ ರುಚಿಯನ್ನು, ಚರ್ಮ ಸ್ಪರ್ಶವನ್ನು ಗ್ರಹಿಸುತ್ತದೆ. ಇದಕ್ಕಾಗಿಯೇ ಪಂಚೇಂದ್ರಿಯ ಎನ್ನುತ್ತಾರೆ. ಇದನ್ನು ಬೈಸಿಗೆ ಹೊಡೆಯುವುದ ಮುಖಾಂತರ ಶುದ್ಧೀಕರಣಗೊಳಿಸಬೇಕು. ಪಂಚಜ್ಞಾನೇಂದ್ರಿಯ ಎಂದರೆ ಮೆದುಳಿನಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಪಂಚೇಂದ್ರಿಯದ ಕೇಂದ್ರ ನರಮಂಡಲವಿರುತ್ತದೆ. ಮೆದುಳಿನ ಬ್ರಹ್ಮರಂಧ್ರ ಅಂದರೆ ನೆತ್ತಿಯ ಭಾಗದಲ್ಲಿ ಇದರ ಪಂಚೇಂದ್ರಿಯಗಳ ಕೇಂದ್ರ ನರಮಂಡಲಗಳಿರುತ್ತದೆ. ಇದನ್ನು ನಾವು ಪಂಚಜ್ಞಾನೇಂದ್ರಿಯ ಎಂದು ಕರೆಯುತ್ತೇವೆ. ಇದನ್ನು ಬೈಸಿಗೆ ಹೊಡೆಯುವುದರ ಮುಖಾಂತರ ಶುದ್ಧೀಕರಣಗೊಳಿಸಬೇಕು. ಪಂಚಕರ್ಮೇಂದ್ರಿಯ ಶುದ್ಧೀಕರಣದ ಬಗ್ಗೆ ತಿಳಿಸುತ್ತೇನೆ. ಪಂಚಕರ್ಮೇಂದ್ರಿಯಗಳು ಎಂದರೆ ನಮ್ಮ ದೇಹದಲ್ಲಿ ಅಂಗೈ, ಅಂಗಾಲು, ಬಾಯಿ ದ್ವಾರ, ಗುದದ್ವಾರ, ಯೋನಿದ್ವಾರ ಇದನ್ನು ಪಂಚಕರ್ಮೇಂದ್ರಿಯಗಳು ಎಂದು ಕರೆಯುತ್ತೇವೆ. ಅಂಗೈಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ. ಅಂಗಾಲಿನಿಂದ ನಾವು ಓಡಾಡುತ್ತೇವೆ. ಬಾಯಿ ದ್ವಾರದಿಂದ ಆಹಾರ ಸೇವಿಸುತ್ತೇವೆ, ಮಾತನಾಡುತ್ತೇವೆ. ಗುದದ್ವಾರದಿಂದ ಮಲ ವಿಸರ್ಜಿಸುತ್ತೇವೆ. ಯೋನಿದ್ವಾರದಿಂದ ಮೂತ್ರ ವಿಸರ್ಜಿಸುತ್ತೇವೆ. ಆದರೆ ಇದನ್ನು ನಾವು ನಿಗ್ರಹಿಸಬೇಕಾಗುತ್ತದೆ. ಪ್ರಾಣಿಗಳು ಇದನ್ನು ನಿಗ್ರಹಿಸುವುದಿಲ್ಲ. ಎಲ್ಲೆಂದರೆ ಆಹಾರ ಕಂಡ ಕೂಡಲೇ ಅಂಗೈ, ಅಂಗಾಲು, ಬಾಯಿಯನ್ನು ತೆರೆದಿಟ್ಟು ಬೇಟೆಯಾಡಿ ತಿಂದು ಬಿಡುತ್ತದೆ. ಆಲೋಚನೆ ಮಾಡುವ ಶಕ್ತಿಯೇ ಇರುವುದಿಲ್ಲ. ಹಾಗೆಯೇ ಗುದದ್ವಾರದಿಂದ ಮಲವನ್ನು ಎಲ್ಲೆಂದರಲ್ಲಿ ವಿಸರ್ಜಿಸುತ್ತವೆ. ಹಾಗೆಯೇ ಎಲ್ಲೆಂದರಲ್ಲಿ ಮೂತ್ರವನ್ನು ವಿಸರ್ಜಿಸುತ್ತವೆ. ಆದರೆ ಮನುಷ್ಯರಾದ ನಾವು ಪ್ರಾಣಿಗಳಂತೆ ವರ್ತಿಸಲು ಆಗುವುದಿಲ್ಲ. ನಾವು ಕರ್ಮೇಂದ್ರಿಯಗಳನ್ನು ನಮ್ಮ ನಿಯಂತ್ರಣ ಹತೋಟಿಯಲ್ಲಿಟ್ಟು ಜೀವಿಸಬೇಕಾಗುತ್ತದೆ. ಇದಕ್ಕಾಗಿಯೇ ಗಣಪತಿ ಯೋಗ ನಮಸ್ಕಾರದಲ್ಲಿ 5 ಕರ್ಮೇಂದ್ರಿಯಗಳಿಗಾಗಿ ಬೈಸಿಗೆ ಹೊಡೆಯಲಾಗುತ್ತದೆ. ಈ ಬೈಸಿಗೆ ಹೊಡೆಯುವುದರ ಮುಖಾಂತರ ಪಂಚಕರ್ಮೇಂದ್ರಿಯ ಶುದ್ಧೀಕರಣ ಮಾಡಲಾಗುತ್ತದೆ. ಪಂಚಭೂತ ಶುದ್ಧೀಕರಣದ ಬಗ್ಗೆ ತಿಳಿಯೋಣ. ಈ ಪಂಚಭೂತಗಳು ಯಾವುದೆಂದರೆ ನಮ್ಮ ದೇಹದಲ್ಲಿ ಅಗ್ನಿ, ಜಲ, ವಾಯು, ಆಕಾಶ, ಭೂಮಿ ಆಗಿರುತ್ತದೆ. ಇದನ್ನು ನಾವು ಪಂಚಭೂತಗಳು ಎಂದು ಕರೆಯುತ್ತೇವೆ. ನಾವು ಸೇವಿಸಿದ ಆಹಾರವು ಜೀರ್ಣವಾಗಲು ನಮಗೆ ಅಗ್ನಿಸಾರ ಬೇಕು. ಈ ಅಗ್ನಿಸಾರ ನಮ್ಮ ದೇಹದಲ್ಲಿ ಉತ್ಪತ್ತಿ ಜಠರದಲ್ಲಿ ಆಗುತ್ತದೆ. ಇದನ್ನು ನಾವು ಅಗ್ನಿತತ್ವ ಎಂದು ಕರೆಯುತ್ತೇವೆ. ನಮ್ಮ ದೇಹವು 75 ಭಾಗದಷ್ಟು ಜಲವಿಂದ ಕೂಡಿದೆ. ಇದನ್ನು ನಾವು ಜಲತತ್ವ ಎಂದು ಕರೆಯುತ್ತೇವೆ.
ವಾಯು ಎಂದರೆ ಗಾಳಿ. ಗಾಳಿ ಇಲ್ಲದೆ ನಾವು ಬದುಕಲಾಗುವುದಿಲ್ಲ. ನಾವು ಪ್ರತಿಕ್ಷಣ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಲೇಬೇಕಾಗುತ್ತದೆ. ಈ ಉಸಿರನ್ನು, ಈ ಗಾಳಿಯನ್ನು ನಾವು ವಾಯುತತ್ವ ಎಂದು ಕರೆಯುತ್ತೇವೆ. ನಮ್ಮ ದೇಹವನ್ನು ಸಂಪೂರ್ಣವಾಗಿ ಭೂಮಿಯಿಂದ ಮಾಡಲ್ಪಟ್ಟಿರುವುದರಿಂದ ಈ ನಮ್ಮ ದೇಹವನ್ನು ಭೂಮಿ ಎಂದು ಕರೆದು ಈ ದೇಹವನ್ನು ಭೂತತ್ವ ಎಂದು ಕರೆಯುತ್ತೇವೆ. ಕಡೆಯದಾಗಿ ಆಕಾಶ ತತ್ವ ಎಂದರೆ ನಮ್ಮ ದೇಹದ ಒಳಗೆ ಯಾವೆಲ್ಲ ಖಾಲಿ ಜಾಗಗಳು ಕಂಡುಬರುತ್ತದೆಯೋ ಅದನ್ನು ನಾವು ಆಕಾಶ ತತ್ವ ಎಂದು ಕರೆಯುತ್ತೇವೆ. ಈ ನಮ್ಮ ದೇಹದ ಅಗ್ನಿ, ಜಲ, ವಾಯು, ಆಕಾಶ, ಭೂಮಿ ಶುದ್ಧೀಕರಣಕ್ಕಾಗಿ ಗಣಪತಿ ಯೋಗ ನಮಸ್ಕಾರದಿಂದ 5 ಬಸ್ಗೆ ಹೊಡೆಯುವುದರ ಮುಖಾಂತರ ಶುದ್ಧೀಕರಣಗೊಳಿಸುತ್ತೇವೆ. ಕಡೆಯದಾಗಿ ಮನಃಶುದ್ಧೀಕರಣದ ಬಗ್ಗೆ ತಿಳಿಯೋಣ. ನಮ್ಮ ದೇಹದಲ್ಲಿ ಮನಸ್ಸು ಎಲ್ಲಿರುತ್ತದೆ ಎಂದರೆ ಹೃದಯ ಮತ್ತು ಮೆದುಳಿನ ಮಧ್ಯಭಾಗದಲ್ಲಿ ನೆಲೆಸಿರುತ್ತದೆ. ಹೆಚ್ಚಾಗಿ ಇದು ಆಜ್ಞಾ ಚಕ್ರದ ಹಿಂದೆ ಕಂಡುಬರುತ್ತದೆ ಎಂದು ಮನೋವಿಜ್ಞಾನಿಗಳು ತಿಳಿಸುತ್ತಾರೆ. ಈ ಮನಸ್ಸಿನ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ತನ್ನ ರಥದ 5 ಕುದುರೆಯನ್ನು ತೋರಿಸಿ ಪಂಚ ಇಂದ್ರಿಯಗಳಿಗೆ ಆ 5 ಕುದುರೆಯನ್ನು ಹೋಲಿಸಿ ಹೇಗೆ ಪಂಚ ಕುದುರೆಯ ಲಗಾಮು ಸಾರಥಿ ಕೈಯಲ್ಲಿ ಇರುತ್ತದೆಯೋ ಹಾಗೆಯೇ ಪಂಚೇಂದ್ರಿಯಗಳ ಲಗಾಮು ಮನಸ್ಸಿನ ಕೈಯಲ್ಲಿ ಇರುತ್ತದೆ ಎಂದು ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸುತ್ತಾರೆ. ಪಂಚ ಕುದುರೆಗಳ ಲಗಾಮು ಹೇಗೆ ಸಾರಥಿ ಕೈಯಲ್ಲಿರುತ್ತದೆಯೋ ಹಾಗೂ ಸಾರಥಿಯ ಲಗಾಮು ರಥದ ರಾಜನ ಕೈಯಲ್ಲಿ ಇರುತ್ತದೆಯೋ ಹಾಗೆಯೇ ಪಂಚೇಂದ್ರಿಯಗಳ ನಿಗ್ರಹಣೆ ಮನಸ್ಸಿನ ಕೈಯಲ್ಲಿರುತ್ತದೆ, ಮನಸ್ಸಿನ ನಿಗ್ರಹಣೆ ಆತ್ಮದ ಕೈಯಲ್ಲಿರುತ್ತದೆ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ತಿಳಿಸಿದ್ದಾರೆ. ಕೃಷ್ಣನು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಮನಸ್ಸು ನಮ್ಮ ಗುಲಾಮ, ಅಂದರೆ ಆತ್ಮದ ಗುಲಾಮ, ಆತ್ಮ ಮನಸ್ಸಿನ ಗುಲಾಮನಲ್ಲ ಎಂದು ಒತ್ತಿ ಹೇಳಿರುತ್ತಾರೆ. ಈಗಿನ ಕಾಲದಲ್ಲಿ ಎಲ್ಲರೂ ಅವರವರ ಮನಸ್ಸಿನ ಗುಲಾಮರಾಗಿ ಬಿಟ್ಟಿದ್ದಾರೆ. ಈ ಮನಸ್ಸನ್ನು ನಿಗ್ರಹಿಸಲು ಗಣಪತಿ ಯೋಗ ನಮಸ್ಕಾರದಲ್ಲಿ ಬೈಸಿಗೆ ಹೊಡೆಯುವುದ ಮುಖಾಂತರ ನಿಗ್ರಹಣೆ ಮಾಡಲಾಗುತ್ತದೆ. ಅಂದರೆ ಮನಸ್ಸನ್ನು ನಿಗ್ರಹಿಸಲು ಪಂಚೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಭೂತ ಈ 4 ನಿಯಂತ್ರಿಸುವುದ ಮುಖಾಂತರ ಮನಸ್ಸು ಕೂಡ ನಿಯಂತ್ರಣಕ್ಕೆ ಬರುತ್ತದೆ. ಇದೇ ಮನಸ್ಸಿನ ನಿಯಂತ್ರಣ. ಈ ಗಣಪತಿ ಯೋಗ ನಮಸ್ಕಾರದಲ್ಲಿ 21 ನಮಸ್ಕಾರವೂ ಸಹ ಮನಸ್ಸಿನ ನಿಯಂತ್ರಣಕ್ಕಾಗಿಯೇ. ಯಾವಾಗ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆಯೋ ಆವಾಗ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಇದೇ ಪಂಚೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಭೂತ ಮನಸ್ಸು ನಿಯಂತ್ರಣಕ್ಕಾಗಿ ಮಾಡಲಾಗುವ ಗಣಪತಿ ಯೋಗ ನಮಸ್ಕಾರವಾಗಿದೆ. ಇಲ್ಲಿ ಮನಸ್ಸು ಯಾರಿಗೂ ಇದುವರೆಗಾಗಿ ಕಂಡಿಲ್ಲ. ಮನಸ್ಸು ಹೇಗಿದೆ ಅನ್ನೋದು ಕೂಡ ಯಾರಿಗೂ ಕಂಡು ಬಂದಿಲ್ಲ. ಏಕೆಂದರೆ ಮನಸ್ಸು ಪಂಚೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತದೊಳಗೆ ವಿಲೀನವಾಗಿರುತ್ತದೆ. ಈ ಪಂಚೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತ ನಿಗ್ರಹಣೆ ಮಾಡುವುದರ ಮುಖಾಂತರ ಮನಸ್ಸನ್ನು ನಿಗ್ರಹಿಸಬಹುದೇ ವಿನಃ ಏಕಾಏಕಿಯಾಗಿ ಮನಸ್ಸನ್ನು ನಿಗ್ರಹಿಸಲು ಕಷ್ಟವಾಗುತ್ತದೆ. ಅಥವಾ ತಪಸ್ಸು, ಧ್ಯಾನದಿಂದ ನಿಗ್ರಹಿಸಬಹುದು. ಪುಟ್ಟ ಮಕ್ಕಳಿಗೆ, ಬೆಳೆಯುವ ಮಕ್ಕಳಿಗೆ ಈ ಮನಸ್ಸು ನಿಗ್ರಹಿಸುವುದು ಬಹಳ ಕಷ್ಟ. ಆದುದರಿಂದಲೇ ಬುದ್ಧಿಯಲ್ಲಿ ಗಣಪತಿಯನ್ನು ಸ್ಥಾಪಿಸಿ ಬುದ್ಧಿಗೆ ಅರಿವಾಗುವ ಪಂಚೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತ ನಿಗ್ರಹಣೆ ಮಾಡುವ ಮುಖಾಂತರ ಮನಸ್ಸನ್ನು ಹತೋಟಿಯಲ್ಲಿಡುವ ಕ್ರಮವಾಗಿದೆ. ಈ ಮನಸ್ಸನ್ನು ಹತೋಟಿ ಇಡಲು ಯೋಗ ಗಣಪತಿ ನಮಸ್ಕಾರದ ಮುಖಾಂತರ ಬೆಳೆಯುವ ಮಕ್ಕಳಿಗೆ 21 ಬಾರಿ ಬೈಸಿಗೆ ಮಾಡಿಸುತ್ತಾ ಗಣಪತಿ ನಮಸ್ಕಾರ ಮಾಡಿಸುತ್ತೇವೆ. ಇದೇ ಗಣಪತಿ ಯೋಗ ನಮಸ್ಕಾರವಾಗಿದೆ. ಈ ಗಣಪತಿ ಯೋಗ ನಮಸ್ಕಾರವು ಸಂಪೂರ್ಣ ಮನೋಹತೋಟಿಗಾಗಿ ಮಾಡಲಾಗುವ ನಮಸ್ಕಾರವಾಗಿದೆ. ಮನಸ್ಸು ಒಂದು ಸ್ವೇಚ್ಛಾಚಾರ. ಈ ಸ್ವೇಚ್ಛಾಚಾರದ ಮನಸ್ಸಿಗೆ ಕಡಿವಾಣ ಹಾಕಲು ಭಾವನೆ ಮತ್ತು ಶ್ಲೋಕಗಳ ಮುಖಾಂತರ, ದೇವರ ಅನುಗ್ರಹದ ಮುಖಾಂತರ ನಾವು ಇಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಗಣಪತಿ ಯೋಗ ನಮಸ್ಕಾರ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇವೆ. ಬೆಳೆಯುವ ಮಕ್ಕಳಿಗೆ
ಮನಃ ಪಂಚಶುದ್ಧೀಕರಣ ಮಾಡುವ ವಿಧಾನ. ಮೊದಲಿಗೆ ಪೂರ್ವಕ್ಕೆ ಮುಖ ಮಾಡಿ ಕಾಲುಗಳನ್ನು ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ನಿಂತು ಮಕ್ಕಳು ಈ ಶ್ಲೋಕವನ್ನು ಹೇಳಬೇಕು. ಬುದ್ಧಿಮೇ ಗಣಪತಿಯನ್ನು ಸ್ಥಾಪಿಸಿ ಓಂ ಏಕದಂತಾಯ ವಿದ್ಮಯೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಎಂದು ಶ್ಲೋಕವನ್ನು ಹೇಳಿ ಪ್ರಾರಂಭಿಸಬೇಕು. ಮೊದಲಿಗೆ ಪಂಚೇಂದ್ರಿಯ ಶುದ್ಧೀಕರಣ ಮಾಡಲು ಓಂ ಗಂ ಗಣಪತಯೇ ನಮಃ ಎಂದು ಗಣಪತಿ ಬೀಜ ನಮಸ್ಕಾರ ಹೇಳಿ ಪಂಚೇಂದ್ರಿಯ ಶುದ್ಧೀಕರಣಂ ಕರಿಷ್ಯೆ ಎಂದು ಹೇಳಬೇಕು. ನಂತರ ಕಣ್ಣನ್ನು ನೆನೆಸಿಕೊಂಡು ಬೈಸಿಗೆ ಹೊಡೆಯಬೇಕು. ಕಿವಿಯನ್ನು ನೆನೆಸಿಕೊಂಡು ಬೈಸಿಗೆ ಹೊಡೆಯಬೇಕು. ಮೂಗನ್ನು ನೆನೆಸಿಕೊಂಡು ಬೈಸಿಗೆ ಹೊಡೆಯಬೇಕು. ಬಾಯಿಯನ್ನು ನೆನೆಸಿಕೊಂಡು ಬೈಸಿಗೆ ಹೊಡೆಯಬೇಕು. ಚರ್ಮವನ್ನು ನೆನೆಸಿಕೊಂಡು ಬೈಸಿಗೆ ಹೊಡೆಯಬೇಕು. ನಂತರ ಪಂಚೇಂದ್ರಿಯಾಮೇ ಶುದ್ಧಂತಾಂ ಅಂತ ಹೇಳಿ ನಿಲ್ಲಿಸಬೇಕು. ಪಂಚಜ್ಞಾನೇಂದ್ರಿಯ ಶುದ್ಧೀಕರಣ ಹೇಗೆ ಮಾಡುವುದೆಂದರೆ ಓಂ ಗಂ ಗಣಪತಯೇ ನಮಃ ಎಂದು ಹೇಳಿಕೊಂಡು ಪಂಚಜ್ಞಾನೇಂದ್ರಿಯ ಶುದ್ಧೀಕರಣಂ ಕರಿಷ್ಯೆ ಎಂದು ಹೇಳಿ ದೇಹದ ಮೆದುಳಿನ ಭಾಗ ಅಂದರೆ ಬ್ರಹ್ಮರಂಧ್ರ ನೆತ್ತಿಯ ಭಾಗವನ್ನು ನೆನೆಸಿಕೊಂಡು ಕಣ್ಣು ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ಕಿವಿ ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ಮೂಗು ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ಬಾಯಿ ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ಚರ್ಮ ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು 5 ಬಾರಿ ಬೈಸಿಗೆ ಹೊಡೆದ ನಂತರ ಪಂಚಜ್ಞಾನೇಂದ್ರಿಯ ಶುದ್ಧೀಕರಣಂ ಸಮರ್ಪಯಾಮಿ ಎಂದು ಹೇಳಬೇಕು. ನಂತರ ಪಂಚಕರ್ಮೇಂದ್ರಿಯ ಶುದ್ಧೀಕರಣ ಹೇಗೆ ಮಾಡುವುದೆಂದರೆ ಓಂ ಗಂ ಗಣಪತಯೇ ನಮಃ ಎಂದು ಹೇಳಿ ಪಂಚಕರ್ಮೇಂದ್ರಿಯ ಶುದ್ಧೀಕರಣಂ ಕರಿಷ್ಯೆ ಎಂದು ಹೇಳಿಕೊಂಡು ಅಂಗೈ ಎಂದು ಒಂದು ಬಾರಿ ಬೈಸಿಗೆ ಹೊಡೆದು, ಅಂಗಾಲು ಎಂದು ಒಂದು ಬಾರಿ ಬೈಸಿಗೆ ಹೊಡೆದು, ಬಾಯಿ ದ್ವಾರ ಎಂದು ಒಂದು ಬಾರಿ ಬೈಸಿಗೆ ಹೊಡೆದು, ಗುದದ್ವಾರ ಎಂದು ಒಂದು ಬಾರಿ ಬೈಸಿಗೆ ಹೊಡೆದು, ಯೋನಿದ್ವಾರ ಎಂದು ಒಂದು ಬಾರಿ ಬೈಸಿಗೆ ಹೊಡೆದು, ನಂತರ 5 ಬಾರಿ ಆದ ನಂತರ ಪಂಚಕರ್ಮೇಂದ್ರಿಯಾಮೇ ಶುದ್ಧಂತಾಂ ಎಂದು ಹೇಳಬೇಕು. ಈಗ ಪಂಚಭೂತ ಶುದ್ಧೀಕರಣ ಹೇಗೆ ಮಾಡುವುದೆಂದರೆ ಓಂ ಗಂ ಗಣಪತಯೇ ನಮಃ ಎಂದು ಶ್ಲೋಕವೇಳಿ ಪಂಚಭೂತಮೇ ಶುದ್ಧೀಕರಣಂ ಕರಿಷ್ಯೆ ಎಂದು ಹೇಳಿಕೊಂಡು ಅಗ್ನಿ ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ಜಲ ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ವಾಯು ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ಆಕಾಶ ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು, ಭೂಮಿ ಎಂದು ಹೇಳಿ ಒಂದು ಬಾರಿ ಬೈಸಿಗೆ ಹೊಡೆದು 5 ಬೈಸಿಗೆ ಆದ ನಂತರ ಪಂಚಭೂತಮೇ ಶುದ್ಧಂತಾಂ ಎಂದು ಹೇಳಿ ನಿಲ್ಲಿಸಬೇಕು. ಕಡೆದಾಗಿ ಮನಃಶುದ್ಧಿಗಾಗಿ ಓಂ ಗಂ ಗಣಪತಯೇ ನಮಃ ಎಂದು ಶ್ಲೋಕವೇಳಿ ಮನೋಶುದ್ಧೀಕರಣಂ ಕರಿಷ್ಯೆ ಎಂದು ಹೇಳಿಕೊಂಡು ಬೈಸಿಗೆ ಹೊಡೆಯಬೇಕು. ಇಲ್ಲಿ ಬೈಸಿಗೆ ಹೊಡೆಯುವಾಗ ಕುಳಿತ ಭಂಗಿಯಲ್ಲಿ ಅಂದರೆ ಬೈಸಿಗೆಯ ಕುಳಿತ ಭಂಗಿಯಲ್ಲಿ ಕುಳಿತು ಮನೋಮೇ ಮನೋಕಾರಕ ಜಲಕಾರಕ ಮಾತೃಕಾರಕ ಚಂದ್ರದೇವಾಯ ನಮಃ ಎಂದು ಕುಳಿತ ಭಂಗಿಯಲ್ಲಿ ಹೇಳಿಕೊಳ್ಳಬೇಕು. ಹೇಳಿದ ನಂತರ ಮೇಲಕ್ಕೆ ಎದ್ದು ನಿಂತು ಮಮ ಪಂಚಶುದ್ಧೀಕರಣಕ್ಕಾಗಿ ಬುದ್ಧಿಮೇ ಪಂಚಮುಖಿ ಗಣಪತಿ ಪಾದೋದಕಂ ಯೋಗ ನಮಸ್ಕಾರಂ ಸಮರ್ಪಯಾಮಿ ಎಂದು ಹೇಳಬೇಕು. ನಂತರ ಫಲಶ್ರುತಿಗಾಗಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಲೇಶು ಸರ್ವದಾ ಮಮ ಬುದ್ಧಿಮೇ ಮಹಾಗಣಪತಿ ದೇವತಾಭ್ಯೋ ನಮಃ ಎಂದು ಹೇಳಿ ಮುಗಿಸಬೇಕು. ವೀಕ್ಷಕರೇ, ನಿಮ್ಮ ಮಕ್ಕಳಿಗೆ ವಿದ್ಯೆ ಜ್ಞಾನ ಅರಿವು ಮೂಡಬೇಕಾದರೆ ದಿನನಿತ್ಯ ಬೆಳಗ್ಗೆ ಶುಚಿಯಾಗಿ ಗಣಪತಿ ಮುಂದೆ ನಿಂತು ಈ ಗಣಪತಿ ಯೋಗ 21 ನಮಸ್ಕಾರಗಳನ್ನು ಮಾಡಿಸಿ. ಮುಂದಿನ ವಿಡಿಯೋದಲ್ಲಿ ಉನ್ನತ ವಿದ್ಯೆಗಾಗಿ ತಯಾರಿ ಮಾಡುತ್ತಿರುವ ಯುವಕ ಯುವತಿಯರಿಗೆ ತಮ್ಮ ಗುರಿಯನ್ನು ಮುಟ್ಟಲು ಓದಿದ್ದು ಜ್ಞಾಪಕ ಶಕ್ತಿ ಹೆಚ್ಚಿಸಲು ಮುದ್ರೆಯ ಮೂಲಕ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವ ವಿಡಿಯೋಗಳನ್ನು ಮೊದಲೇ ನೋಡಲು ಬೆಲ್ ಬಟನ್ ಒತ್ತಿ. ನಮಸ್ಕಾರ.